ಬಂದಿದ್ದೀರಾ? ನಾವು ಬೆಂಗಳೂರು ಸರ್. ಬೆಂಗಳೂರು. ಫ್ರೀ ಬಸ್ ಇತ್ತು ಅಂತ ಹೇಳಿ ಎತ್ಕೊಂಡ್ ಬಂದ್ಬಿಟ್ರಾ ಅಥವಾ ಪ್ರತಿಭಟನೆ ಬಂದ್ರಾ? ಪ್ರತಿಭಟನೆ ಬಂದು ಸರ್ ನಾವು. ನಿಮ್ಮ ಬೇಡಿಕೆ ಏನು? ಸರ್ಕಾರಕ್ಕೆ ಏನು ನಿಮ್ಮ ಬೇಡಿಕೆ ಏನು? ನಮಗೆ ಇವಾಗ 12,000 ರೂಪಾಯಿ ಕೊಡ್ತಾ ಇದ್ದಾರೆ. 12,000 ರೂಪಾಯಿ ನಮ್ಗೆ ಏನಾಗುತ್ತೆ ಸರ್? ಏನು ಬರುತ್ತೆ ಹೇಳಿ? ಎಲ್ಲ ಕೂಲಿ ಮಾಡೋರೆ. ಮನೆ ಬಾಡಿಗೆ ನೋಡ್ರಿ 8,000-10,000 ರೂಪಾಯಿ. ಅದಕ್ಕೆ ನಮಗೆ ಈಗ ಏನು ನಮ್ಮ ಬೇಡಿಕೆ ಇಟ್ಟಿದ್ದಾರೋ, ಇಲ್ಲಾಂದರೆ ಪರ್ಮನೆಂಟ್ ಮಾಡಲಿ, ಇಲ್ಲಾಂದರೆ ಸಂಬಳ ಜಾಸ್ತಿ ಮಾಡಲಿ, ಎರಡರಲ್ಲೊಂದು ಮಾಡಬೇಕು ಸರ್. ಸಂಬಳ ಎಷ್ಟು ಬರ್ತಾ ಇದೆ ಈಗ? ಇವಾಗ 12,000 ಬರ್ತೈತೆ ಸರ್. ಆಯ್ತು, ಸಾಕಾಗ್ತಾ ಇಲ್ಲ ಸರ್. ಈ ಸರ್ಕಾರಕ್ಕೆ ಏನು ಹೇಳ್ತೀರಾ? ಸಿದ್ದರಾಮಯ್ಯ ಸರ್ಕಾರ ಏನು ನಿಮ್ಮ ಕಷ್ಟ ಹೇಳ್ಕೊಳ್ಳಿ ಸರ್. ಸಿದ್ದರಾಮಯ್ಯ ಸರ್ಗೆ ಸಂಬಳ ಜಾಸ್ತಿ ಮಾಡಲಿ ಅಂತ ಮನವಿ ಮಾಡ್ಕೊಂಡು ಸ್ಟ್ರೈಕ್ ಹೇಳಿ ಮೇಡಮ್. ನೀವು ಸಿದ್ದರಾಮಯ್ಯ ಸರ್ಕಾರಕ್ಕೆ ಎಷ್ಟು ಬರ್ತಾ ಇದೆ ಈಗ? 12,000 ಬರ್ತದೆ ಸರ್. ಸಾಕಾಗಲ್ಲ ಸರ್. ಸ್ಯಾಲ್ರಿ ತುಂಬ ಕಡಿಮೆ ಇದೆ, ಪ್ರೆಷರ್ ಇದೆ, ಕೆಲಸದ ಒತ್ತಡನೂ ಹಾಗೇ ಇದೆ. ಆ ಒತ್ತಡ ತಕ್ಕನಾಗ ಸಂಬಳ ಕೊಡಲಿ ಅಂತ ಅಷ್ಟೇ ಸರ್. ಮನೆ ಸ್ವಂತ ಮನೆನಾ? ಬಾಡಿಗೆ ಮನೆ. ಮಕ್ಕಳು ಇಬ್ಬರು. ಓದಿಸ್ತಾ ಇದ್ದೀರಾ? ಹಾಂ, ಓದಿಸ್ತಾ ಇದ್ದೀನಿ. ಡಿಗ್ರಿ ಓದ್ತಿದೆ. ಈ ಸಂಬಳದಲ್ಲಿ ಹೆಂಗೆ? ಏನು ಮಾಡೋಕ್ಕಾಗಲ್ಲ ಸರ್ ಈ ಸಂಬಳದಲ್ಲಿ. ಹೊಟ್ಟೆಗೆ ಮಾಡ್ಕೊಳ್ಳೋದೇ ಕಷ್ಟ. ಇನ್ನು ಬಾಡಿಗೆ ಕಟ್ಟೋದು, ಮಕ್ಳನ್ನ ಓದಿಸೋದು ಅದೆಲ್ಲ ತುಂಬ ಕಷ್ಟ ಇದೆ. ಫೀಸ್ ಎಷ್ಟು ಕಟ್ತೀರಿ ಮಕ್ಳಿಗೆ? ಅಂದಾಜು ಹೇಳಿ. 50,000 ರೂಪಾಯಿ ಆಗುತ್ತೆ ಸರ್. ಓಕೆ. ಇನ್ನು ತಿಂಗಳು ಬಾಡಿಗೆ? ಅದು 10,000 ರೂಪಾಯಿ ಬಾಡಿಗೆ. ರೇಷನ್ ಅದೊಂದು 10,000 ರೂಪಾಯಿ ಆಗುತ್ತೆ ಸರ್. ಸಂಬಳ ಎಲ್ಲ ಸಾಕಾಗೋದೇ ಇಲ್ಲ ಸರ್. ಏನಕ್ಕೂ ಸಾಲಲ್ಲ. ಏನು ಅನ್ಸುತ್ತೆ ಹೇಳಿ ಸರ್ಕಾರಕ್ಕೆ ನಿಮ್ಮ ಬೇಡಿಕೆ? ಸಿದ್ದರಾಮಯ್ಯ ಸರ್ಕಾರ ಕೇಳೋದೊಂದೇ, ನಮ್ಮನ್ನ ಪರ್ಮನೆಂಟ್ ಮಾಡಿ, ಕಾಯಂ ಮಾಡಿ. ಅಂಗನವಾಡಿ ಕಾರ್ಯಕರ್ತರಿಗೆ ತುಂಬ ಕಡಿಮೆ ಸಂಬಳ ಕಾಯಂ ಮಾಡಿ ಅಂತ ಕೇಳ್ಕೊತೀವಿ ಸರ್ ಅಷ್ಟೇ. ಸರ್, ದೊಡ್ಡಬಳ್ಳಾಪುರ ತಾಲೂಕು ದೊಡ್ಡ ತುಮಕೂರಿಂದ ಸರ್. ಓಕೆ. ಏನು ನಿಮ್ಮ ಬೇಡಿಕೆಗಳು ಏನೇನು ಸರ್ಕಾರದ ಮುಂದೆ ಇಡ್ತಾ ಇದ್ದೀರಿ? ನಮಗೇನು ಸರ್, 5,000 ಕೊಡೋದ್ರಿಂದ ಏನು ನಮಗೆ ಇದಾಗ್ತಾ ಇಲ್ಲ ಸರ್. ನಮಗೆ ಬರ್ತಾ ಇದೆ ಒಟ್ಟು ಇನ್ಸೆಂಟಿವ್ಸ್ ಎಲ್ಲ ಸೇರಿಸಿ 7,000 ಬರುತ್ತೆ ಸರ್. ಅಷ್ಟೇ ಬರೋದು ಸರ್. ಓಕೆ. ನಿಮ್ಮ ಬೇಡಿಕೆ ಏನು? ಎಷ್ಟು ಬೇಕು ಅಂತ ಹೇಳಿ ಬೇಡಿಕೆ? ನಮಗೆ 15,000 ಬರಬೇಕು ಸರ್. ಆಮೇಲೆ ನಮಗೆ ಒಂದು ಲಾಸ್ಟ್ಗೆ ನಾವು ಬಿಟ್ಟಂತ ಕಾಲಕ್ಕೆ ಒಂದು ಅಟ್ಲೀಸ್ಟ್ PF ESI ಥರ ಕಟ್ ಮಾಡಿ ನಮಗೆ ಪೆನ್ಷನ್ ಥರ ಬರಬೇಕು ಸರ್. ಪೆನ್ಷನ್ ಇಲ್ಲ? ಪೆನ್ಷನ್ ಏನಿಲ್ಲ ಸರ್. ನಮಗೆ ಮಕ್ಕಳಿಗೆ ನಮ್ಗೆ ಏನಾದರೂ ಒಂದು ಆರೋಗ್ಯ ಸೌಲಭ್ಯಗಳು ಕೊಡಬೇಕು ಸರ್. ಯಾವುದೇ ಒಂದು ಹಾಸ್ಪಿಟ್ಲಿಗೆ ಹೋದ್ರೂ ನಮಗೆ ಅಟ್ಲೀಸ್ಟ್ ಒಂದು ಆರೋಗ್ಯ ಕಾರ್ಡ್ ಅಂತ ನಮ್ಮ ಫ್ಯಾಮಿಲಿ ಸೆಕ್ಯೂರ್ಗಾದ್ರೂ ಒಂದು ನಮಗೆ ಕಾರ್ಡ್ ಅಂತ ಮಾಡಿಕೊಡ್ಬೇಕು ಸರ್. ನಮಗೆ ಇಷ್ಟು ಸಂಬಳ ತೊಗೊಂಡು ನಮಗೆ ಬಾಡಿಗೆ ಕಟ್ಕೊಂಡು ನಾವು ಜೀವನ ನಡೆಸೋದು ಕಷ್ಟ ಆಗಿದೆ ಸರ್. ಮಕ್ಕಳು ಮರಿ ಓದಿಸ್ಕೊಂಡು ಅದೆಲ್ಲ ತುಂಬ ಕಷ್ಟ ಆಗಿದೆ ಸರ್. ಹಾಗಾಗಿ ಮೊನ್ನೆ ಎಲ್ಲ 4 ದಿನ ಮಾಡಿದ್ವಿ ಸ್ಟ್ರೈಕು. ಆವಾಗ ಹೇಳಿದ್ರು 10,000 ಮಾಡ್ತೀವಿ ಅಂತ. 10,000 ಮಾಡಿ ಸಪ್ರೇಟ್ ಇನ್ಸೆಂಟಿವ್ಸ್ ಕೊಡ್ತೀವಿ ಅಂತ. ಮತ್ತು 10,000 ಇಲ್ಲ ಸರ್. 1,000 ಜಾಸ್ತಿ ಮಾಡಿಲ್ಲ. ಮಾಮೂಲಿ 5,000 ಬರ್ತಾಯಿದೆ ನಮಗೆ. ಆಮೇಲೆ ತಿಂಗಳ ಇನ್ಸೆಂಟಿವ್ಸು ಕಮ್ಮಿ ಸರ್ ನಮಗೆ. ಹಾಗಾಗಿ ನಮಗೆಲ್ಲ ಸೇರಿದ್ರೂ ನಮಗೆ 5,000 ಕೊಡ್ತಾರೆ ಸರ್. ಇನ್ಸೆಂಟಿವ್ಸ್ ಅಂತ 2,000 ಬರುತ್ತೆ. ಒಬ್ಬೊಬ್ರಿಗೆ ಬಂದರೆ ಬರುತ್ತೆ ಅದು ಇನ್ಸೆಂಟಿವ್ಸ್ 2,000 ಮಾತ್ರ. ಅದ್ರ ಮೇಲೆದು ಯಾರ್ಯಾರಿಗೆ ಬರುತ್ತೆ ಅದು ಸಕ್ಸಸ್ಫುಲಿ ಅಂತ ಬಂದ್ರೇ ಸರ್ ಅದು ಬರೋದು. ಇಲ್ಲಾಂದರೆ ಅದು ನಮಗೇನು ಇಲ್ಲ ಸರ್. ನಮ್ಮ ಅಕೌಂಟಿಗೆ ಬರ್ತಲ್ಲ, ಬೇರೆಯವ್ರಿಗೆಲ್ಲ ಬರ್ತಾ ಇದೆ, ಬಟ್ ನನಗೆ ಬರ್ತಾ ಇಲ್ಲ ಸರ್. ಫ್ರೀ ಬಸ್ ಬಿಟ್ಟಿರೋದು ಎಲ್ಲದಕ್ಕೂ ಅನುಕೂಲ ಸರ್. ಅಂದರೆ ಅನುಕೂಲ ಮಾಡಿದ್ರು ಎಲ್ಲದಕ್ಕೂ ಫ್ರೀ ಬಸ್ಸೇ ಒಂದು ಕಾರಣ ಅಂತಲ್ಲ ಸರ್. ಇವಾಗ ಅಟ್ಲೀಸ್ಟು ಅನುಕೂಲ ಇರೋವಂಥವ್ರಿಗೆ ಫ್ರೀ ಬಸ್ ಬಿಡಬೇಕಾಗಿತ್ತು. ಇವಾಗ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ, ಮತ್ತು ನಮ್ಮಂಥವ್ರಿಗೆ, ಮತ್ತು ಯಾರು ಕಾರ್ಮಿಕರು ಅಂತ ಏನಿದ್ದಾರೆ ಅವ್ರಿಗೆ ಬಿಡಬೇಕು. ಮನೆಯಲ್ಲಿ ಇರೋವಂಥವ್ರಿಗೆ ಬರೀ ಫ್ರೀ ಬಸ್ ಅಂತಂದರೆ ಕಷ್ಟ ಸರ್. ಇವಾಗ ಅವ್ರದ್ದೆಲ್ಲ ಸೇರಿಸಿ ಮತ್ತೆ ನಮಗೆ ಹಾಕ್ತಿದ್ದಾರೆ. ಇವಾಗ ಅಲ್ಲಿ ಫ್ರೀ ಮಾಡಿದ್ರು ನಮಗೆ ಸಂಬಳ ಇಲ್ಲ. ಇವಾಗ ಏನೋ ಒಬ್ಬೊಬ್ಬರು ಫ್ಯಾಕ್ಟ್ರಿಗೆ ಹೋದ್ರೂ 10,000 15,000 ಸಂಬಳ ಕೊಡ್ತಾರೆ ಸರ್. ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ನಮಗೇನು ತಾಯಿ ಮರಣ ಶಿಶು ಮರಣ ತಡೆಗಟ್ಟಬೇಕು ಅಂತ ಅದನ್ನು ನಾವು ಮಾಡ್ತಾಯಿದ್ದೀವಲ್ಲ ಸರ್. ಇವಾಗ 24/7 ಆದ್ರೂ ನಮಗೆ ಕಷ್ಟ ಅಲ್ವಾ? ಹಂಗಾಗಿ ನಾವು ಹಿಂಗೆ ಬೆಳಗ್ಗೆಯಿಂದ ನಮಗೇನು ತೊಗೊಂಡಿದ್ದು ಇದು 2 hours ಅಂತ ನಮಗೆ ತೊಗೊಂಡಿದ್ದು ಸರ್. ಇವಾಗ ನೋಡಿದ್ರೆ ಫುಲ್ ಡೇ ಮಾಡಿಸ್ತಿದ್ದಾರೆ ಸರ್. ಈ ಸರ್ವೆಗಳು ಮತ್ತು ಮೊಬೈಲಲ್ಲಿ ಅದೆಲ್ಲನೂ ಜಾಸ್ತಿ ವರ್ಕ್ ಇದೆ ಸರ್. ಇವಾಗ ನಾವಂದರೆ ಒಂದು ಸ್ವಲ್ಪ ಓದಿರೋರು ಪರವಾಗಿಲ್ಲ. ಏನು ಓದದೇ ಇಲ್ದವರು ಮೊದಲೆಲ್ಲನೂ 7ನೇ ಕ್ಲಾಸು 6ನೇ ಕ್ಲಾಸ್ಗೆಲ್ಲನೂ ಕೆಲಸಕ್ಕೆ ತೊಗೊಂಡಿದ್ದಾರೆ. ಬಟ್ ಇವಾಗ ನೋಡಿದ್ರೆ ಎಲ್ಲ ಇಂಗ್ಲೀಷಲ್ಲೇ ಮಾಡಬೇಕು ಅಂತಲೇ ಇದು ಮಾಡ್ತಿದ್ದಾರೆ ಸರ್. ಹಂಗಾಗಿ ನಮಗೆ ಕಷ್ಟ ಆಗ್ತಿದೆ. ಅಟ್ಲೀಸ್ಟ್ ನಮಗೊಂದು 15,000 ನಮಗೆ ಮಾಡಿಕೊಟ್ಟು ನಮ್ಗೆ ಆರೋಗ್ಯ ಕಾರ್ಡ್ ಆದರೂ ನಮ್ಮ ಫ್ಯಾಮಿಲಿ ಸೆಕ್ಯೂರ್ ಆಗೋ ಥರ ಏನಾದರೂ ನಮಗೆ ಹಾಸ್ಪಿಟ್ಲ್ ಕಡೆಯಿಂದ ಏನಾದರೂ ಮಾಡಿಕೊಡ್ಬೇಕು ಸರ್. ನಮಗಾದರೂ ಫ್ರೀಯಾಗಿ ಟ್ರೀಟ್ಮೆಂಟ್ ಸಿಗೋ ಥರ ಮಾಡಿಕೊಡಿ ಅಂತ ಅಷ್ಟೇ ಸರ್ ಕೇಳ್ಕೊಡೋದು. 15,000 ಸಂಬಳ, ನಮಗೊಂದು ಸ್ವಲ್ಪ ಪೆನ್ಷನ್ ಬೇಕು. ಆಮೇಲೆ ಮಕ್ಕಳಿಗೆ ನಮಗೆಲ್ಲರಿಗೂ ಆರೋಗ್ಯಕ್ಕೆ ಅನುಕೂಲ ಆಗೋಂಥರ ನಮಗೇನೇ ಒಂದು ಸರ್ಜರಿ ಆಗ್ಬೋದು, ಏನೇ ಒಂದು ಪ್ರಾಬ್ಲಮ್ ಆದ್ರೂ ಫ್ರೀಯಾಗಿ ಮಾಡಿಕೊಡೋ ಥರ ನಮಗೊಂದು ಬೇಡಿಕೆ ಸರ್. ಬಂದಿರೋದು ನಾವು ಅಂಗನವಾಡಿ ಇದರಲ್ಲಿ 40 ವರ್ಷ ಸೇವೆ ಸಲ್ಲಿಸಿದ್ದೀನಿ ನಾನು.
ನಾನು ಅಂಗನವಾಡಿಗೆ ಸೇರಿದವಾಗ 120 ರೂಪಾಯಿ ಸಂಬಳ. ಅಲ್ಲಿಂದ ಇಡೀ ಸಮುದಾಯನ ನಾವು ಸ್ಲಮ್ ಏರಿಯಾಗಳಲ್ಲಿ ಕೆಲಸ ಮಾಡಿ ಸಮುದಾಯನ ಒಂದು ಹಂತಕ್ಕೆ ತಂದು ಎಲ್ಲ ಮಕ್ಕಳಿಗೆ ಇಮ್ಯುನೈಜೇಷನ್ನಿಂದ ತಾಯಿ ಮಕ್ಕಳಿಗೆ ಎಲ್ಲ ಪೋಷಣೆಯನ್ನು ಮಾಡ್ಕೊಂಬಂದಿದ್ವಿ. ಆದರೆ ನಮ್ಮ ಪೋಷಣೆ ಮಾತ್ರ ಯಾವುದೇ ಸರ್ಕಾರನೂ ಮಾಡಲಿಲ್ಲ. ಮೊದಲಿಂದನೂ ನಮಗೆ ನಿವೃತ್ತಿ ಅನ್ನೋದಿರಲಿಲ್ಲ. 2011ರಲ್ಲಿ ನಿವೃತ್ತಿ ಅನ್ನೋದನ್ನು ತಂದರು. ಅವಾಗ 60 ವರ್ಷ ಪೂರ್ಣಗೊಂಡಿರೋರನ್ನೆಲ್ಲ ನಿವೃತ್ತಿ ಮಾಡಿದ್ರು. ನಿವೃತ್ತಿ ಮಾಡಿಬಿಟ್ಟು ಇಡಿಗಂಟು ಕಾರ್ಯಕರ್ತೆಯರಿಗೆ 50,000, ಸಹಾಯಕಿಯರಿಗೆ 30,000 ಕೊಟ್ಟು ಮನೆಗೆ ಕಳಿಸಿದ್ರು. ಮತ್ತು ಅವ್ರಿಗೆ ಯಾವುದೇ ಒಂದು ಫೆಸಿಲಿಟಿನೂ ಕೊಡಲಿಲ್ಲ. ವೈದ್ಯಕೀಯ ವೆಚ್ಚನೂ ಇಲ್ಲ ಅವ್ರಿಗೆ. ಅಂಥವರೆಲ್ಲ 40 ವರ್ಷ 30 ವರ್ಷ ಸರ್ವಿಸ್ ಮಾಡಿ ಮನೆಗಳಿಗೆ ಹೋಗಿರೋರು ಅನಾರೋಗ್ಯದಿಂದ ಅವ್ರಿಗೆ ಮಾತ್ರೆಗೂ ದುಡ್ಡಿಲ್ಲದೆ ಪರದಾಡುವಂಥ ಪರಿಸ್ಥಿತಿ ಆಗಿದೆ. ಸರ್ಕಾರ ಏನು ಮಾಡಬೇಕಂದ್ರೆ ನಿವೃತ್ತಿ ಮಾಡಿರೋರಿಗೆ 1,000ನೋ 2,000ನೋ 3,000ನೋ ಎಷ್ಟೋ ಅವ್ರು ಇರೋ ತನಕ ಅವ್ರಿಗೆ ಒಂದು ಪೆನ್ಷನ್ ಕೊಟ್ಟಿದ್ರೆ ತುಂಬ ಅನುಕೂಲ ಆಗ್ತಾಯಿತ್ತು. ಇವಾಗ ಗ್ರ್ಯಾಚ್ಯುಟಿ ಅನ್ನೋದು ಒಂದಾಗಿದೆ ನಮಗೆ. ಆ ಗ್ರ್ಯಾಚ್ಯುಟಿಯನ್ನು 2011ರಿಂದ ನಿವೃತ್ತಿ ಆದವ್ರಿಗೆ ಎಷ್ಟು ಬರುತ್ತೋ ಅಷ್ಟು ಕೊಡಬೇಕು ಅಂತ ನಾವು ಹೋರಾಟ ಮಾಡಿದ್ವಿ. ಆದರೆ ಮೊನ್ನೆ ಸಿದ್ದರಾಮಯ್ಯ ಅವ್ರ ಸರ್ಕಾರ ಏನು ಮಾಡಿದೆ ಅಂದರೆ ಎಲ್ರಿಗೂ ಸುಪ್ರೀಂ ಕೋರ್ಟ್ ಆದೇಶ ಇರೋದೇ 2011ರಿಂದ ಎಲ್ರಿಗೂ ಕೊಡಬೇಕು ಅಂತ. ಆದರೆ ಸಿದ್ದರಾಮಯ್ಯ ಸರ್ ಅವ್ರ ಸರ್ಕಾರ ಏನು ಮಾಡಿದೆ ಅಂದರೆ 2023-24ನೇ ಸಾಲಿನವ್ರಿಗೆ 1 ವರ್ಷದಲ್ಲಿ ನಿವೃತ್ತಿ ಆದವ್ರಿಗೆ ಮಾತ್ರ ಸ್ವಲ್ಪ ಹಣನ ಕೊಟ್ಬಿಟ್ಟು ಬೊಮ್ಮಾಯಿ ಸರ್ಕಾರ ಅವರು ಅದಕ್ಕೊಂದು ಮುಡುಪನ್ನು ಎತ್ತಿ ಇಟ್ಟಿದ್ರು ಎಷ್ಟು ಬೇಕು ಅದನ್ನು ಇವರು ಕೊಡದೆ ಬರೀ 1 ವರ್ಷದವ್ರಿಗೆ ನಿವೃತ್ತಿ ಆದವ್ರಿಗೆ ಮಾತ್ರ ಕೊಟ್ಟು 2011ರಿಂದ ನಿವೃತ್ತಿ ಆದವ್ರನ್ನ ಹಂಗೆ ಬಿಟ್ಟಿದ್ದಾರೆ. ಅವರೆಲ್ಲ ಇವಾಗ ರೋಡ್ ಸೈಡಲ್ಲಿ ಸಹಾಯಕಿಯರು ಭಿಕ್ಷೆ ಬೇಡ್ತಾ ಇದ್ದಾರೆ. ಸರಿಯಾಗಿ ಈ ಕಾಲದಲ್ಲಿ ಮಕ್ಕಳು ಸರಿಯಾಗಿ ನೋಡ್ಕೊಳ್ಳಲ್ಲ ಅಂಥ ಕಾರ್ಯಕರ್ತೆಯರು ಸರ್ಕಾರಕ್ಕೆ ದುಡ್ದು ಅವ್ರ ಸೇವೆ ಭಿಕ್ಷೆ ಬೇಡೋ ಥರ ಆಗಿದೆ. ಆದ್ದರಿಂದ ದುಡ್ದು ಉಳಿತಾಯ ಮಾಡೋಕ್ಕಾಗಿಲ್ಲ. ಜನಸೇವೆ ಮಾಡಿಬಿಟ್ಟು ಇವಾಗ ಭಿಕ್ಷೆ ಬೇಡ್ತಾ ಇದ್ದಾರೆ ಅವ್ರ ಪರಿಸ್ಥಿತಿ ತುಂಬ ಹೀನಾಮಾನವಾಗಿದೆ. ಆದ್ದರಿಂದ ಕಡ್ಡಾಯವಾಗಿ ನಾವು ಮುಷ್ಕರ ಮಾಡೋದು ಏನಕ್ಕೆಂದರೆ 2011ರಿಂದ ಯಾರು ನಿವೃತ್ತಿ ಆಗಿದ್ದಾರೋ ಅವ್ರಿಗೆಲ್ರಿಗೂ ನಮ್ಮ ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡಿದೆ ಆ ಗ್ರ್ಯಾಚ್ಯುಟಿ ಹಣನ ಕೊಡಲೇಬೇಕು ಅಂದ್ಬಿಟ್ಟು ನಾವು ಸರ್ಕಾರದಲ್ಲಿ ಮತ್ತೆ ಕಾಯಂ ಮಾಡಬೇಕು ನಮ್ಮನ್ನು. ಅದನ್ನು ನಾವು ಸರ್ಕಾರದಲ್ಲಿ ಮತ್ತೆ ಮನವಿ ಮಾಡ್ಕೊಳ್ತೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.